ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಯೂನಿವರ್ಸಲ್ ಬಾಸ್ ಆದಂತಹ ಕ್ರಿಸ್ ಗೇಲ್ ಅವರು ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಇನ್ನೇನು T20 ವರ್ಲ್ಡ್ ಕಪ್ ಜೂನ್ 2ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋ ವಿಚಾರ ನಿಮಗೆ ಗೊತ್ತಿರೋ ವಿಚಾರನೇ. ಅದ್ರ ರಿಲೇಟೆಡ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಥರ ಕ್ವಶನ್ ಕೇಳಿದ್ರು. ಏನಪ್ಪ ಅದು ಅಂತಂದರೆ, ಡೂ ಯು ಥಿಂಕ್ ವಿರಾಟ್ ಕೊಹ್ಲಿ ಗೆಟ್ ಅ ಚಾನ್ಸ್ ಇನ್ ದಿ ಟೀಮ್ ಅಂತ ಒಂದು ಕ್ವಶನ್ ಕೇಳಿದಾಗ, ಆಗ ನಮ್ಮ ಯೂನಿವರ್ಸಲ್ ಬಾಸ್ yes, of course, Virat Kohli get a chance in the T20 World Cup squad. He is a fitted person. He can play the T20 World Cup ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು, ಇನ್ನೇನು 2024 IPL ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ರಿಲೇಟೆಡ್ ಆಗಿ ನಮ್ಮ ರಿಷಬ್ ಪಂತ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಅವರು ಫಿಟ್ ಆಗಿದ್ದಾರೋ ಇಲ್ವೋ ಅಂತ NCAಯಲ್ಲಿ ಒಂದು ರಿಪೋರ್ಟ್ ಕೊಡಬೇಕು. ಇದ್ರ ರಿಲೇಟೆಡ್ ಆಗಿ ನಮ್ಮ ರಿಷಬ್ ಪಂತ್ ಅವರು ಮಾರ್ಚ್ 5ನೇ ತಾರೀಕಂದು NCAಕ್ಕೆ ಭೇಟಿ ನೀಡಿ ತಮ್ಮ ಫಿಟ್ನೆಸ್ ಟೆಸ್ಟ್ ಮಾಡಿ ಅಲ್ಲಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡಿತೀನಿ ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ನೆಕ್ಸ್ಟ್ ಅಪ್ಡೇಟ್ ಬಂದು, ಇನ್ನೇನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ 5ನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯವು ಮಾರ್ಚ್ 7ನೇ ತಾರೀಕು ಧರ್ಮಶಾಲಾದಲ್ಲಿ ನಡೀತಿರೋ ವಿಚಾರ ನಿಮಗೆ ಗೊತ್ತಿರೋದೇ. ಇದು ರಿಲೇಟೆಡ್ ಆಗಿ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟರ್ ಆದಂತಹ ಮೈಕಲ್ ವ್ಯಾಗನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪ ಸ್ಟೇಟ್ಮೆಂಟ್ ಅಂತಂದರೆ, ಧರ್ಮಶಾಲಾ ಒಂದು ಫ್ರೆಶ್ ವಿಕೆಟ್, ಅದರಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರೋದ್ರಿಂದಾಗಿ ನಮ್ಮ ಇಂಗ್ಲೆಂಡ್ ಟೀಮ್ ಅವರು ಇಲ್ಲಿವರೆಗಿನ ಟೆಸ್ಟ್ ಸೀರೀಸ್ ನೋಡೋದಾದರೆ ತುಂಬ ಸ್ಟ್ರಾಂಗ್ ಹಾಗೂ ಕಾನ್ಫಿಡೆಂಟ್ ಆಗಿದ್ದಾರೆ. ಹಾಗಾಗಿ ಕೊನೆಯ ಟೆಸ್ಟ್ ಪಂದ್ಯವು ನಮ್ಮ ಇಂಗ್ಲೆಂಡ್ ಫೇವರ್ ಆಗೇ ಇರುತ್ತೆ. ಹಾಗೆ ಇಂಗ್ಲೆಂಡ್ ಅವರು ಡೆಫಿನೆಟ್ಲಿ ಈ ಮ್ಯಾಚ್ನ ವಿನ್ ಆಗ್ತಾರೆ ಎಂಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಇವರು ಯಾವಾಗಲೇ ಸ್ಟೇಟ್ಮೆಂಟ್ ಕೊಡಲಿ, ಅದು ಯಾವುದೇ ಕಾರಣಕ್ಕೂ ನಿಜಾನೇ ಆಗ್ತಿಲ್ಲ, ಎಲ್ಲೋ ಒಂದೊಂದು ನಿಜ ಆಗ್ತಿರ್ಬೋದು. ಹಾಗಾಗಿ ಇವರು ಸ್ಟೇಟ್ಮೆಂಟನ್ನು ಪರಿಗಣಿಸೋದು ನಮಗೇನು ಆಗ್ತಿಲ್ಲ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ಅಪ್ಡೇಟ್ಗಳು. ಮುಂಬರುವ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದು ಇಡೋಕ್ಕೂ ಪ್ರಯತ್ನ ಪಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.